ಇವರೆಲ್ಲರೂ ಒತ್ತಾಯ ಮಾಡ್ತಾರೆ. ಸಹಜವಾಗಿ ಆ ಬಡತನದ ಕುಟುಂಬದ ಹಿನ್ನೆಲೆಯೊಳಗೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಹಾಗೂ ಗೌರವವನ್ನು ಕೊಡಬೇಕು. ಅದಕ್ಕೆ ಮನೆ ಕೊಡಬೇಕು ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ, ಜಾಗ ಕೊಡಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ, ಅವ್ರ ತಾಯಿಗೆ ಏನಾದರೂ ಕೆಲಸ ಕೊಡಬೇಕು ಅಂಥೇಳಿ ಮಾಡಿದ್ದಾರೆ. ನಾನು ಇಷ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ನಿಮ್ಮ ಊರವ್ರಿಗೆ ಈಗ ಇವ್ರಿಗೇನೋ ನಾವು ಗೌರವದಿಂದ ಕೊಡಲಿ, ಅದು ನಿಮ್ಮ ಊರವ್ರಿಗೆ ಗೌರವಿಸ್ದಂಗೆ ನಾನು ಈ ಮೂರೂ ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾ ಇವತ್ತು ಏನೇನು ನಡೀತು, ಏನೇನು ಯಾರು ಹೇಳಿದ್ರಿ, ಜಿಲ್ಲಾಧಿಕಾರಿಗಳ ವರದಿ ಏನು, ಎಸ್ ಪಿ ಅವ್ರ ವರದಿ ಏನು, ಊರವ್ರಿಗೆ ಏನು ಆಗಬೇಕು ಅಂತ ಹೇಳಿದ್ರಿ, ಅವನ್ನೆಲ್ಲ ನಾಳೆ ಕ್ಯಾಬಿನೆಟ್ ಸಭೆಯೊಳಗೆ ನಾವು ಮುಖ್ಯಮಂತ್ರಿಗಳು ಕೂಡ್ತೀವಿ. ಆ ಸಂದರ್ಭದೊಳಗೆ ಅವರ ಒಪ್ಪಿಗೆಯನ್ನು ಪಡೆದು ನಾಳೆ ಸಾಯಂಕಾಲ ಹೊತ್ತಿಗೆ ನಾವು ಸರ್ಕಾರದವರು ಅವ್ರಿಗೆ ಏನೇನು ಗೌರವ ಕೊಡ್ತೀವಿ ಅನ್ನೋದನ್ನು ಪ್ರಕಟಣೆ ಮಾಡ್ತೀವಿ. ಇವತ್ತು ನಿಮಗೆಲ್ಲರಿಗೂ ಭಾಳ ಸಂತೋಷ ಆಗ್ಬೋದು. ನಿಮಗೆ ಸಂತೋಷ ಆಗೋಕ್ಕಿಂತ ಮೊದಲಕ್ಕೆ ನಮಗೆ ನೀವು ಹೆಂಗೆ ಸಂತೋಷ ಮಾಡಿರಿ ಅನ್ನೋದೊಂದು ಹೇಳಬೇಕಲ್ಲ. ಎಲ್ಲೂ ಜಗತ್ತಿನೊಳಗೆ ಈ ಏನು ಐತಿಹಾಸಿಕ ವಸ್ತುಗಳು ಸಿಕ್ಕಾವು, ಅವುಗಳನ್ನು ಮನಸ್ಸ ತಿರುಗಿ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತೈತಿ, ಈಗ ಸುಮಾರು ಒಂದು 8-9 ತಿಂಗಳ ಹಿಂದೆ ನವಂಬರ್ ತಿಂಗಳದೊಳಗೆ ನಾವು ಪ್ರಾಚ್ಯಾವಿಶೇಷಗಳ ಅನ್ವೇಷಣೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. DC ಅವರು ಒಂದು ಪಲ್ಲಕ್ಕಿ ಹೊತ್ತಿದ್ರು, ನಾವೊಂದು ಪಲ್ಲಕ್ಕಿ ಹೊತ್ತಿದ್ವಿ, CC ಪಾಟೀಲ್ರು ಒಂದು ಪಲ್ಲಕ್ಕಿ ಹೊತ್ತಿದ್ರು, ಸಿದ್ದು ಪಾಟೀಲ್ರು ಒಂದು ಪಲ್ಲಕ್ಕಿ ಹೊತ್ತಿದ್ರು, ಅಸೂಟಿಯವರು ಒಂದು ಪಲ್ಲಕ್ಕಿ ಹೊತ್ತಿದ್ರು, ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.